ಕಂಬ ಏರಿದರೂ ನಿಲ್ಲದ ರೈತರ ಕಂಬನಿ ಮಸ್ಕಿ ಕೆಇಬಿ ಆಯ್ತಾ ರೈತರ ಪಾಲಿಗೆ ಕಾಲಾಪಾನಿ. ಮಸ್ಕಿ ತಾಲೂಕಿನ ನಂಜಲದಿನ್ನಿ, ಹಂಪನಾಳ ಹಾಗೂ ಗುಡಗಲದಿನ್ನಿ ಗ್ರಾಮಗಳ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಕಳೆದ ಒಂದು ವಾರದಿಂದ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿರುವ ಪರಿಣಾಮ ಬೆಳೆಗಳು ನೀರಿಲ್ಲದೆ ಒಣಗಿ ನಾಶವಾಗುತ್ತಿವೆ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಸಮಸ್ಯೆ ಕುರಿತು ಸಂಬಂಧಪಟ್ಟ ಅಭಿಯಂತರರನ್ನು ಸಂಪರ್ಕಿಸಿದಾಗ ರೈತರೊಂದಿಗೆ ಅಸಂಬದ್ಧವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಇದೇ ವೇಳೆ ಮಾರ್ಗದಾಳನ್ನು ಸಂಪರ್ಕಿಸಿದರೂ ಉದ್ದಟತನದ ಉತ್ತರಗಳೇ ಸಿಕ್ಕವು ಎಂದು ರೈತರು ದೂರಿದ್ದಾರೆ. ಕಳೆದ ಒಂದು ವಾರದಿಂದ ವಿದ್ಯುತ್ ಇಲ್ಲದ ಕಾರಣ ಬೆಳೆಗಳು ಸಂಪೂರ್ಣ ನಾಶವಾಗುವ ಹಂತಕ್ಕೆ ತಲುಪಿದ್ದು, ಇದಕ್ಕೆ ಸಂಬಂಧಪಟ್ಟ ಲೈನ್ಮನ್ ಹಾಗೂ ಅಧಿಕಾರಿಗಳೇ ನೇರ ಹೊಣೆಗಾರರು ಎಂದು ರೈತರು ಆರೋಪಿಸಿದ್ದಾರೆ. ಬೆಳೆ ನಷ್ಟದಿಂದ ಯಾವುದೇ ರೈತ ಆತ್ಮಹತ್ಯೆಯಂತಹ ದುರ್ಘಟನೆಗೆ ಮುಂದಾದರೆ ಅದರ ಸಂಪೂರ್ಣ ಹೊಣೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳ ಮೇಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾದಾಗ ಸ್ಥಳೀಯ ಜನರೇ ಕಂಬ ಏರಿ ದುರಸ್ತಿ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮೇಲಾಧಿಕಾರಿಗಳು ಕಿರಿಯ ಅಭಿಯಂತರರು ಹಾಗೂ ಲೈನ್ಮನ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಕೂಡಲೇ ಸಮಸ್ಯೆ ಪರಿಹರಿಸದಿದ್ದರೆ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಬಣ ಮುಖಂಡ ಮಲ್ಲಪ್ಪ ಗೋನಾಳ, ಎಂಆರ್ಪಿಎಸ್ ತಾಲೂಕು ಅಧ್ಯಕ್ಷ ಹೆಜ್ಜಿ ಗೋನಾಳ, ಕರ್ನಾಟಕ ಕರದ ಹಿತರಕ್ಷಣಾ ಸಮಿತಿ ಜಿಲ್ಲಾ ಅಧ್ಯಕ್ಷ ವಿಜಯ ನಂಜಲದಿನ್ನಿ, ಮಸ್ಕಿ ತಾಲೂಕಿನ ಪತ್ರಿಕಾ ಮಿತ್ರರು, ಸಂಘಟನಾ ಮಿತ್ರರು ಬೆಂಬಲದೊಂದಿಗೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಸುರೇಶ ಬಳಗಾನೂರು. ಮಸ್ಕಿ ತಾಲೂಕು ನಂಜನಗೂಡು ಗ್ರಾಮ. ನಾವು ರೈತರು. ನಮ್ದ ಅಡವಿ ಲೈನ್ ಕರೆಂಟ್ ಬರ್ತಾ ಇಲ್ಲ. ಜಯಸಾಬ್ರಿಗೆ ಫೋನ್ ಮಾಡಿದ್ರೆ ಜಯಸಾಬ್ರು ನಮ್ಗೆ ಏನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತೆ ನಾಗರಾಜ ಅಂತ ಲೈನ್ ಮನ್ ಇದನ್ನ ಅವ್ರಿಗೆ ಕೇಳಿದ್ರೆ ನಮ್ಗೂ ಲೈನ್ ಕೊಡ್ತಾ ಇಲ್ಲ. ನಾವ್ ಏನನ್ನ ಕೇಳಿದ್ರಪ್ಪ ನೀವು ಮಾಡಿಕೇರಿ, ನಾವೇನ್ ಮಾಡಕ್ಕಾಗಲ್ಲಪ್ಪ, ನಮ್ಗೆ ಆರಾಮಿಲ್ಲ, ನಾವು ಡ್ಯೂಟಿ ಮ್ಯಾಗಿಲ್ಲ, ನೀವೇನ ಮಾಡಿಕೇರಿ ಅಂತ ಹೇಳ್ತಾರ. ಆದ್ರ ಮತ್ತೆ ಈಗ ಹೆಂಗ್ರಿ ಇದು ಮತ್ತೆ ಪರಿಸ್ಥಿತಿ ಹಿಂಗಾಗೈತೆ, ನಿಮ್ ನಂಬಿಕೆ ನಾವು ಬಿಜೆಪಿ ಅಂತಂದ್ರ ನಾವೇನ್ ಮಾಡಮಪ್ಪ, ನಮ್ಗೆ ಹೇಳ್ದ ನೀವ್ ಮಾಡಿಕೇರಿ, ಏನ್ ಬಂದ್ರ ನಾವೇನ್ ಮಾಡಮ್ಮ ಅಂತಂತಾರ್ರಿ. ಇಷ್ಟೊಂದ್ ಐತ್ರಿ ನಮ್ಗ್ ಕರೆಂಟ್ ಇಲ್ಲಾರ್ದ 6 ದಿನ ಆಯ್ತ್ರಿ, ಸುಮಾರು 5-6 ದಿನ ಆಯ್ತ್ರಿ. ನಮ್ ಲೈನ್ ತೆಗೆದು ಕೊಟ್ಟೋಗ್ಯಾರ. ಏನ್ ನಾಗರಾಜ್ ಅವ್ರೆ ಅಂತ ಮಾತಾಡಿ ಸಂಬಂಧ ನಿಮ್ ನಾಗರಾಜ್ ಅಂತಂದ್ರಪ್ಪ ನಮ್ಗ ಸರ್ ಅಂತ ಮಾತಾಡ ಅಂದ್ರ ನಿಮ್ಗೆ ಮಾತ್ರ ಕರೆಂಟ್ ಕೊಡ್ತೀವಿ, ಇಲ್ಲಾಂದ್ರ ನಾವು ಲೈನ್ ಕಟ್ ಮಾಡ್ತೀವಿ ನೋಡ್ ಅಂತ ಹೇಳ್ತೇವೆ. ಕೇಳಿದ್ರನ ಎಲ್ಲ ಎಷ್ಟು ಕೇಳಿದ್ರು ಕೂಡ ಬಂದ್ ಹಾಕೇ ಇಲ್ಲ. ನಾವ್ ಬೆಳಗ್ಗೆ ಬಂದು ಎಲ್ಲಾ ಜನ ಸೇರ್ಕೊಂಡ್ ಕಾಸಿ ಅಲ್ಲಿ ಊರಾಗ ಕುಂತ್ಕೊಂಡಿವಿ. ಊರಳಿಂದ ಇಲ್ಲಿ ಮಸ್ಕಿ ಬಂದು ನಾವು ಇಲ್ಲಿ ಬಂದು ಮಾತಾಡಕ್ ಬಂದಿವಿ. ಮತ್ತೆ ಲೈನ್ ನಾವೇ ಇರ್ತೀವಿ, ನಾವ್ ಹಾಕಿಂತೀವ್ರಿ. ಕೊಡ್ತೀವಿ ಅಂತಾರೆ, ನಾವು ಹೋಗಿ ಹೇಳ್ಕೊಡ್ತೀವಿ. ಅವ್ರು ಎಲಿಸಿ ಕೊಡ್ತೀವಿ ಅಂತಾರ, ಅವ್ರು ಕೊಡ್ಲಿಲ್ಲ ಅದನ್ನೆಲ್ಲ ಒಂದು ಬೇರೆ ಅಲ್ಲಿ ಕಟ್ ಪಾಯಿಂಟ್ ಮಾಡ್ಯಾರ. ಕಟ್ ಪಾಯಿಂಟ್ಲಿಂದ ಕಟ್ ಮಾಡಿ ತಕ್ಕಂಡ ಕಾಸಿ ನಾವು ಹೋಗಿ ಹಾಕಿದ್ವಿ. 8 ದಿನ ಕರೆಂಟ್ ಬರಂಗಿಲ್ಲ ನಮ್ಗೆ. ಮತ್ತೆ ಯಾರ ಜವಾಬ್ದಾರಿ? ನಾವೇ ಜವಾಬ್ದಾರಿ, ಮತ್ತೆ ಯಾರು ಜವಾಬ್ದಾರಿ ಇಲ್ರಿ. ಮತ್ತೆ ನಾವ್ ಬೆಳೆ ಉಳಿಸ್ಬೇಕಂದ್ರೆ ನಾವೇ ಜವಾಬ್ದಾರಿ. ಕಂಬೇರ್ ಅಂತ ಯಾರು ಹೇಳಲ್ರಿ ನಮ್ಗ ಏನ್ ಮಾಡ್ತೀವಿ, ಒಟ್ಟಿ ಪಾಡಿಗೆ ಮತ್ತೆ ಮಾಡ್ಕೋಬೇಕಲ್ರಿ, ಬದುಕ್ಬೇಕಾರ ಮಾಡ್ಕೋಬೇಕಲ್ರಿ. ತಾಕೋ ಹೊತ್ತಿಗೆ ನಮ್ ಬೆಳೆ ನಾಶ ಆಗಿ ಹೋಗ್ತ್ರಿ. ಯಾವಾಗ ಬರುತ್ತೆ, ಯಾವಾಗ ಕೊಡ್ತಾರ, ಯಾವಾಗಿಲ್ಲ. ಇವತ್ತು ಫೋನ್ ಮಾಡಿರಪ್ಪ 8 ದಿನಕ್ಕೆ ಬರ್ತಾರ. ಅಷ್ಟಂತೆ ನಾವು ಕಾಯಕಾಗ್ತ್ರಿ. ಈಗ 4 ದಿನ ಆಯ್ತು, ಸುಮಾರು 4 ದಿನ ಆಯ್ತ್ರಿ. ಕರೆಂಟ್ ಹಾಕಂತ 3 ಜನ ಎಲ್ಲ ಸೇರಿ ಕಂಬ ಇರೋದ್ ತಪ್ಪಲ್ಲ, ಬರಂಗಿಲ್ಲ. ಕಂಬ ಇರೋದ್ ತಪ್ಪಲ್ಲ. ಅವ್ರ ಲೈನ್ ಮ್ಯಾನ್ಗಳು ಕೆಲಸ ಏನಂತವ್ರಿ ಬರಂಗಿಲ್ಲ ಸರ್, ಅವ್ರು ಬರಂಗಿಲ್ಲ. ನೀವು ಮಾಡಿಕೆರಪ್ಪ, ನಾನು ನಿಲ್ಸ್ಕೊಡ್ತಾಗ ಮಾಡಕ. ಅವ್ರು ಕೇಳಿದ್ರಪ್ಪ ಲೈನ್ ಮನ್ ಇಲ್ರಪ್ಪ, ನಾವೇನ್ ಮಾಡಮ್ ಹೇಳು. ಸಾಬ್ರು ಕೂಡ ಮಾತಾಡು, ನೀವ್ ಯಾರು ಕೂಡ ಮಾತಾಡೋ ಮಾಡ್ಕೇಳೋ. AW ಹೇಳೋ ನಂಬರ್ ಕೊಡ್ತ ಬೇಕಾದ್ರೆ ಮಸ್ಕಿಗಿಲ್ಲ. ಇವತ್ತು AW ಸಾಬ್ರು ಸಿನ್ನೂರಾಗ ಸಿನ್ನೂರ್ಗೂ ಅವ್ರು ಮತ್ತೆ ಮಸ್ಕಿಗೆ ಹಾಕೋತ್ರಿ ಅಂತಾರ. ರೈಟ್ ಸರ್. ಮತ್ತೆ ಅಲ್ಲ ಚಿನ್ನಪ್ಪನೇ ಕೊಡೋದು ಬಂದಲ್ಲ ಅಲ್ಲ. ಅವ್ರು ಹೇಳ್ತಾರೆ ಈಗ ಸರ್ AW ಅವರು ಇಲ್ಲ, AW ಬರ್ಬೇಕಂತಂದ್ರೆ ಮತ್ತೆ ಈಗ ನಾವು ಅವ್ರು ಬರತನ ಕೂಡಂದ್ರೆ ಕೂಡ್ತು ಇಲ್ಲ. ಅದಕ್ಕೆ ಏನಾರು ಕರೆಕ್ಟ್ ಆಗಿ ನೀವು ಹೇಳ್ತೀವಿ ಸರಿ ಮಾಡ್ತಂದ್ರೆ ನೀವು ಮಾತಾಡ್ತಾರೆ ಸರ್. ಏನಂತಾರೆ ಅಲ್ಲಿ ಮಾತಾಡಿಲ್ಲ ಸರ್, ಈಗ ರೈತರ ಜೊತೆ ಮಾತಾಡ್ತಾರೆ ಸರ್. ಇಲ್ಲ, ವಿಜಯ್ ಅವ್ರು ಬಂದ್ರು. ಆಕ್ಚುಲಿ ಲೆಟರ್ ನಾನು ನೋಡ್ಬಿಟ್ಟು ಸರ್ಗೆ ಹಾಕಿದ್ದೀನಿ. ಸರ್ಗೇನು ಹೇಳಿದೆ ಈ ರೀತಿ ಮಾತಾಡ್ತಾ ಇದಾರಂತಲ್ಲ ಸೆಕ್ಷನ್ ಆಫೀಸರ್ ಲೈನ್ಮನ್ಗಳಿಗೆ, ಆಮೇಲೆ ರೈತರಿಗೆ. ಲೈನ್ಮನ್ ಕೂಡ ರೈತರಿಗೆ ಏನ್ ಮಾಡ್ಕೊಂತೀರಿ ಮಾಡ್ಕೊಳ್ರಿ ಅನ್ನೋ ಮಾತಾಡ್ತಾರ ಅಂತ ಅಂದ್ಬಿಟ್ಟು ಲೆಟರ್ ಕೊಟ್ಟಾರ ವಿಜಯ್ ಅವರು ಅಂತ ಹೇಳಿದೆ. ಸರ್ ಈಗ DC ಸರ್ ಮೀಟಿಂಗಲ್ಲಿ ಇದ್ದಾರೆ ರಾಯಚೂರಲ್ಲಿ.
ಬೆಳಿಗ್ಗೆ ಬಂದು ಅವ್ರಿಬ್ಬರನ್ನ ಕರೆಸಿ ನಾನು ಏನನ್ನೋದು ಮಾತಾಡ್ತೀನಿ. ಈಗ ಲೆಟರ್ ಇಸ್ವು ಅಂತ ಹೇಳಿದಾರ. ಮುಂದೆ ನಿಮಗೆ ಸಪ್ಲೈ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ನಾನು ಮಾಡ್ತೀನಿ. ಅವ್ರಿಗೆ ವಿಜಯ್ ಅವರಿಗೆ ಮತ್ತು ಆ ಟೀಮ್ ಹಳ್ಳಿಯ ರೈತರುಗಳಿಗೆ ಆಮೇಲೆ ಎಲ್ಲರಿಗೂ ಮಾಹಿತಿ ಕೊಡು. ನಾನು ಬಂದು ಅವರಿಗೆ ಸೆಕ್ಷನ್ ಆಫೀಸರ್ಗೆ ಮತ್ತು ಲೈನ್ಮನ್ರಿಗೆ ಇದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ನಿಮ್ಗೆ ಹಿಂಗೆ ಆಗಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮತ್ತೊಂದ್ಸಲ ನಾನು ಮಾತಾಡ್ತೀನಿ ಸರ್. ಈ ರೀತಿ ಬಂದು ಲೆಟರ್ ಕೊಟ್ಟೋಗಿದ್ದಾರೆ ಸರ್. ಮತ್ತೊಂದ್ಸಲ ನಾವು ಈ ಬೀಜ ತಗೊಂಡು ಬಂದ್ಬಿಟ್ಟಿವಿ. ಅಲ್ಲಿ ಒಂದು ಮಕ್ಕಳು ಬಿಡ್ತಾರೆ. ಇದೆ ಇದು ಈ ಕಡೆ ಮೂರು ಹಾಕು ಫಸ್ಟ್ ಇದು ಇದು ಸರ್ಕ್ ಈ ಕಡೆದಾಕು ಈ ಕಡೆದಾಕು ಐತಿರುವ ತಿರ್ಕೊಂಬಿಡ. ಹಾಂ ಹೆಂಗೈತದ ಒಡೆ ಬಡದ್ರ ಯಾರ ಅದು ಗಾಳಿ ಕಿಂದಿತ್ತಾಗ ಅದು ಬಿಚ್ಚ ತಂತಿ ಹಂಗೆ ಬಿಚ್ಚ ಊಟೈತಾನ ತಂತಿ ಕೊಡ್ಲಾನ ತಂತಿ ಕೊಡ್ಲ